ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಬ್ರೈನ್ಸ್. ಸೊ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ನಾಗ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಛೋಲೆ ಅಥವಾ ಚನಾ ಮಸಾಲ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ಜಸ್ಟ್ ವೆರಿ ಕ್ವಿಕ್ಕಾಗಿ 10 ಮಿನಿಟ್ಸ್ ಒಳಗೆ, ಅದು ರೆಸ್ಟೋರೆಂಟ್ ಸ್ಟೈಲ್ನಾಗ. ಸೊ ಲೆಟ್ಸ್ ಗೋ. ಸೊ ಎಲ್ಲಕ್ಕಿಂತ ಮುಂಚೆ ನಾನು ಏನು ಮಾಡ್ಕೊಂಡೇನಂದ್ರೆ, ನೈಟನ್ನ ಇವೇನು ಕಾಬೂಲಿ ಚನಾ ಅದಾವಲ್ಲ, ಕಡಲೆಕಾಯಿ ಬಿಳಿ ಕಲರ್ದು, ಇದನ್ನು ನಾನು ನೈಟನ್ನು ನೆನೆ ಇಟ್ಕೊಂಡಿದ್ದೆ. ನೆನೆ ಇಟ್ಕೊಳ್ಬೇಕಾದ್ರೆ ನಾನು ಇದ್ರೊಳಗೆ ಜಸ್ಟ್ ಒಂದು ಚಿಟಕಿ ಸೋಡಾ ಹಾಕ್ಕೊಂಡಿದ್ದೆ. ಸೋಡಾ ಹಾಕ್ಕೊಳ್ಳೋದ್ರಿಂದ ಇವ ಬೇಗ ಸಾಫ್ಟ್ ಆಕ್ಕವ, ಆಮೇಲೆ ಈಸಿಲಿ ನಮ್ಮ ಕೈಯಾಗ ಮ್ಯಾಶೂ ಆಕ್ಕವ, ಚಲೋ ಕುದಿತಾವ. ಸೊ ನಾವು ಇದನ್ನ ನೆನೆ ಹಾಕಬೇಕಾದ್ರೆ ಸ್ವಲ್ಪ ಒಂದು ಚಿಟಕಿ ಸೋಡಾ ಹಾಕಿದ್ರೆ ಒಳ್ಳೇದ. ಇವ ಚಲೋ ಪರ್ಫೆಕ್ಟ್ಲಿ ಕುಕ್ ಆಗ್ತಾವೆ. ಆಮೇಲೆ ಇಲ್ಲಿ ನೋಡ್ರಿ, ಇವಾಗ ನಾನು ಇವು ನೆನೆಸಿದ್ದನ್ನ ಕುಕ್ಕರ್ನಾಗ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡೆ ಇದ್ರಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡೇನಿ. ಆಮೇಲೆ ಇದ್ರಾಗ ನಾನು ಸ್ವಲ್ಪ ಖಡಾ ಮಸಾಲ ಹಾಕ್ಕೊಳಕತ್ತೇನೆ ನೋಡ್ರಿ. ಇಲ್ಲೇ ಈ ಖಡಾ ಮಸಾಲ ಜೊತೆ ನಾನು ಒಂದು ಸ್ವಲ್ಪ ಇದ್ರಾಗ ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟಕಿ ಸೋಡಾ ಇವಾಗ ನಾನು ಕುದಿಸಾಕಿಡ್ಬೇಕಾದ್ರೂ ಸೇರಿಸ್ಕೊಳ್ತೇನೆ. ಇದನ್ನ ಹಾಕ್ಕೊಳ್ಳೋದ್ರಿಂದ ಏನಾಗ್ತೈತಿ, ಈ ಮಸಾಲ ಮತ್ತು ಸೋಡಾ ಹಾಕ್ಕೊಳ್ಳೋದ್ರಿಂದ ಕುದಿಬೇಕಾದ್ರೆ ಅದೆಲ್ಲ ಒಂದು ಫ್ಲೇವರ್ ಬಂದುಬಿಡ್ತೈತೆ ಅವು ಕಾಳೊಳಗೆ. ಸೊ ಹಾಕ್ಕೊಂಡದ್ದೆ. ಇವಾಗ ನೋಡ್ರಿ, ಪೇಸ್ಟ್ ಮಾಡ್ಕೊಳಕ್ತೇನೆ ನಾನು. ಉಳ್ಳಾಗಡ್ಡಿ, ಅಲ್ಲ, ಬೆಳ್ಳುಳ್ಳಿ ಇದ್ರದ್ದು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕಾದ. ನಾವು ಸಪ್ರೇಟ್ ನಮ್ಮ ಹತ್ರ ಅಲ್ಲ ಬೆಳ್ಳುಳ್ಳಿ ಇತ್ತಂದ್ರೆ ನಾವು ಉಳ್ಳಾಗಡ್ಡಿದಷ್ಟೇ ಮಾಡ್ಕೊಳ್ಬೋದು. ಅದಾದಮೇಲೆ ನಾನು ಟೊಮೆಟೊದನ್ನು ಒಂದು ಪ್ಯೂರಿ ಮಾಡಿಕೊಂಡೆ, ರೆಡಿ ಮಾಡಿಕೊಂಡೆ. ಸೊ ಇದಕ್ಕೆ ನಾನು ಇಷ್ಟ ಮಸಾಲ ಮಾಡ್ಕೊಂಡೇನಿ. ಇನ್ನು ಡ್ರೈ ಮಸಾಲ ಏನಾಯ್ತಲ್ಲ, ಅದು ಮೇನ್ ನಮ್ಮ ಬೇಸಿಕ್ ನಾವೇನೇನು ಯೂಸ್ ಮಾಡ್ತೇವಲ್ಲ, ಖಾರ ಪುಡಿ, ಉಪ್ಪು, ಅರಿಶಿನ, ಧನಿಯಾ ಪೌಡ್ರ್ ಇವನ್ನಷ್ಟೇ ಯೂಸ್ ಮಾಡ್ತೀನಿ. ಸೊ ಎಣ್ಣೆ ಕಾದ್ಮೇಲೆ ಫಸ್ಟ್ ಇದ್ರೊಳಗೆ ಜೀರಿಗೆ ಹಾಕ್ಕೊಂಡು ಅಲ್ಲ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿದೇನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಇದನ್ನ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಇದನ್ನು ನಾವೇನು ಮಾಡೋಣ, ನೀಟಾಗಿ ಸರಿತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಈ ಥರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ, ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಮೇಲೆ ಬಿಡೋವರೆಗೂ ಇದನ್ನ ಎಣ್ಣೆ ಒಳಗೆ ನಾವು ಕರ್ಕೊಳ್ಳೋಣ, ಚೆಂದಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಜಲ್ದಿ ಕಲರ್ ಚೇಂಜ್ ಆಗಂಗಿಲ್ಲ, ಯಾಕಂದ್ರೆ ಅದು ನಾವು ಚಾಪ್ ಮಾಡ್ಕೊಂಡು ಮಾಡ್ತೇವಲ್ಲ ಆನಿಯನ್, ಅದ್ರ ಕಲರ್ ನಮಗೆ ಗೊತ್ತಾಗ್ತೈತಿ. ಈಗ ನಾವು ಪೇಸ್ಟ್ ಮಾಡ್ಕೊಂಡು ಮಾಡಕತ್ವಿ ಅಂದ್ರೆ ಅದ್ರದ್ದು ಜಲ್ದಿ ಗೊತ್ತಾಗಂಗಿಲ್ಲ. ಈ ಥರದ್ದು ನಾವು ಕುಕ್ ಆಗೈತೆ ಅಂತ ತಿಳ್ಕೊಬೇಕಂದ್ರೆ ಇದ್ರದ್ದು ಮೇಲೆ ಎಣ್ಣೆ ಬಂದು ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತೈತಿ. ಪೇಸ್ಟನ್ನು ಬೇರೆ ಆಗ್ತೈತಿ, ಎಣ್ಣೆನೂ ಬೇರೆ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅವಾಗ ನಾವು ತಿಳ್ಕೊಳ್ಬೋದು ಇದು ಕುಕ್ ಆಗೈತೆ ಅಂಥೇಳಿ. ಇವಾಗ ನಾನು ಇದಕ್ಕೆ ಟೊಮೆಟೊ ಪ್ಯೂರಿನೂ ಹಾಕ್ಕೊಳಕತ್ತೀನಿ. ನೀವು ಎಷ್ಟು ನಿಮ್ಗೆ ಹುಳಿ ಬೇಕಲ್ಲ ಆ ರೀತಿ ನಾವು ಹಾಕ್ಕೊಳ್ಬೋದು. ಚನಾ ಮಸಾಲ ಒಂದು ಸ್ವಲ್ಪ ಹುಳಿ, ಉಪ್ಪು, ಖಾರ ಒಂದು ಸ್ವಲ್ಪ ಎಲ್ಲ ಬಾಯಿ ತುಂಬ ಇತ್ತಂದ್ರೆ ಚಲೋ ಅನ್ನಿಸ್ತೈತಿ. ಸೊ ಇಲ್ಲಿ ನೋಡಿರಿ, ಟೊಮೆಟೊ ಪ್ಯೂರಿ ಹಾಕಂತಲೇ ಕಲರ್ ಎಷ್ಟು ಚಲೋ ಬಂದೈತಿ. ನಾನು ಇನ್ನೂ ಯಾವುದೇ ರೀತಿಯಾದಂಥ ಮಸಾಲ ಪೌಡರ್ಸನ್ನು ಹಾಕಿಲ್ಲ. ಇದು ಜಸ್ಟ್ ಉಳ್ಳಾಗಡ್ಡಿ ಮತ್ತು ಅದು ಟೊಮೆಟೊ ಇದಿಷ್ಟಕ್ಕೆ ಪೇಸ್ಟ್ ಐತಿ. ನೋಡಿರಿ, ಎಣ್ಣೆ ಮೇಲೆ ಬಂದು ನಿಲ್ಲಾಕತೈತಿ. ಈ ಟೈಮ್ನಾಗ ನಾನು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು. ಇದು ಧನಿಯಾ ಮತ್ತು ಜೀರಾ ಪೌಡರ್ ಮಿಕ್ಸನ್ನು ನಾನು 2 ಕೂಡಿಸಿನ ಪೌಡ್ರ್ ಮಾಡ್ಕೊಂಡಿರ್ತೀನಿ. ಸೊ ನಾನು ಅದನ್ನ ಧನಿಯಾ ಜೀರಾ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಅರಿಶಿನ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ನಾವು ಖಾರ ಪುಡಿನೂ ಒಂದು ನಮ್ಮದು ಪೌಡರ್ ಖಾರ ಪುಡಿ ಏನು ಬರ್ತದಲ್ಲ, ಪೌಡರ್ ಖಾರ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ಮನ್ಯಾಗ ನಾವು ಮಸಾಲ ಮಾಡ್ಕೊಂಡಿರ್ತೇವಲ್ಲ ಖಾರ, ಅದನ್ನೊಂದು ಸ್ವಲ್ಪ, ಅದನ್ನೆರಡೂ ಹಾಕ್ಕೊಂಡ್ಬಿಡ್ತೀನಿ. ನೋಡ್ರಿ, ಚಲೋ ಕಲರ್ ಬಂದೈತಿ, ಕುಕ್ಕೂ ಆಗೈತೆ ಪೇಸ್ಟ್ ಎಲ್ಲ. ಸೊ ಇದು ಪೌಡರ್ ಖಾರ ಪುಡಿ ಕಲರಿಗೋಸ್ಕರ, ಇದು ಭಾಳ ಖಾರ ಇರೋಂಗಿಲ್ಲ. ಈ ಖಾರ ರುಚಿಗೆ ಒಂದು ಸ್ವಲ್ಪ ಮನೆಯೊಳಗಿಂದ ಮಸಾಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಖಾರ, ಇದು ನಾನು 2 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಹೊರಗಿಂದ ರೆಡಿಮೇಡ್ ಛೋಲೆ ಮಸಾಲ ಬರ್ತದಲ್ಲ ಅದನ್ನ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಮನೆಯೊಳಗೆ ಯಾವುದಾದ್ರೂ ನಮ್ಮ ನಾನ್ ವೆಜ್ ಮಸಾಲ, ಚಿಕನ್ ಮಸಾಲ ಇತ್ತಂದ್ರೆ ಅದನ್ನು ಹಾಕ್ಕೊಳ್ಬೋದು. ಇಲ್ಲಿ ನೋಡಿರಿ, ನಾನು ಅದು ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೊಂದು ಸ್ವಲ್ಪ ಈಗ ನಾನು ನೀರು ಹಾಕ್ಕೊಂಡು ಇದು ಮಸಾಲ ಕುಕ್ ಆಗಕ್ಕೆ
ಬಿಡ್ತೇನೆ. ನೋಡ್ರಿ ಎಷ್ಟು ಚಲೋ ಮಸಾಲದ ಟೆಕ್ಸ್ಚರ್ ಬಂದೈತಿ. ಇದಕ್ಕೆ ನಾವು ಇವಾಗ ಕುದಿಸಿರೋ ಅಂಥ ಈ ಕಾಳುಗಳನ್ನು ಹಾಕ್ಕೊಂಡ್ಬಿಡೋಣ. ಈಗ ಸೋಡಾ ಹಾಕ್ಕೊಳ್ಳೋದ್ರಿಂದಲ್ಲ ಅವು ಚಲೋವಾಗಿ ಕುದೀತಾವ, ಹಿಂಗೆ ಒಡೆಯಂಗೇನೂ ಇಲ್ಲ, ಓವರ್ ಕುಕ್ಕೂ ಆಗಂಗಿಲ್ಲ, ಆಮೇಲೆ ಹಿಂಗೆ ಅಂಡರ್ ಕುಕ್ಕು ಆಗಂಗಿಲ್ಲ, ಚಲೋ ತಂಗೆ ಕುಕ್ ಆಗ್ತಾವೆ. ಅದಕ್ಕೊಂದು ಸ್ವಲ್ಪ ಸೋಡಾ ಹಾಕೊಂಡು ಕುದಿಸ್ಕೊಳ್ಬೇಕು. ನೋಡ್ರಿ ಈಗಿದ ಆಲ್ರೆಡಿ ನಾವು ಕುದಿಸ್ಕೊಂಡೇವಲ್ಲ, ಅದಕ್ಕೆ ಇವಾಗ ಇದಕ್ಕೆ ಭಾಳಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋಬೇಕಂತೇನಿಲ್ಲ. ಈಗ ಜಸ್ಟ್ ಅದು ಕಾಳುಗಳ್ನಾಗ ಸ್ವಲ್ಪ ಫ್ಲೇವರ್ ಹೋಗೋ ಸಂಬಂಧಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡೋಣ. ಜಸ್ಟ್ ಅವು ಕಾಳುಗಳ್ನಾಗ ಫ್ಲೇವರ್ ಹೋಗೋ ಸಂಬಂಧ ಅಷ್ಟೇ. ಯಾಕಂದ್ರೆ ಆಲ್ರೆಡಿ ಕಾಳು ಕುದ್ಬಿಟ್ಟಾವೆ. ಒಂದು 2ರಿಂದ 4 ನಿಮಿಷ ಇದನ್ನ ಚಲೋ ತಂಗಿ ಕುದಿಸ್ಕೊಳ್ಳೋಣ. ಇಲ್ಲಿ ನೋಡ್ರಿ ಕುದ್ದೈತಿ. ಇವಾಗ ಎಣ್ಣೆನೂ ಮೇಲೆ ಬಂದಿರ್ತೈತಿ, ಅಂದರೆ ಇದು ಕುಕ್ ಆಗೈತೆ ಅಂತ ಆಯ್ತಾ. ಇಲ್ಲಿ ನೋಡ್ರಿ ಎಕ್ಸಾಕ್ಟ್ಲಿ ನಮ್ಗೆ ಟೆಕ್ಸ್ಚರ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅದು ಅರೋಮಾ ಆಗಿರ್ಬೋದು, ರೆಸ್ಟೋರೆಂಟ್ ಸ್ಟೈಲ್ ಗತೆನೇ ಬರಾಕತ್ತೈತಿ. ಇಷ್ಟು ಈಸಿಯಾಗಿ ಇಷ್ಟು ಕ್ವಿಕ್ಕಾಗಿ ಆಗ್ತೈತಲ್ಲ ಇದು. ಏನೂ ಭಾಳ ಮಸಾಲ ಮಾಡ್ಕೊಳ್ಬೇಕಂತ ಏನೂ ಇಲ್ಲ. ಸೊ ನಮ್ಮದಿಲ್ಲಿ ರೆಸ್ಟೋರೆಂಟ್ ಸ್ಟೈಲ ಛೋಲೆ ಅಥವಾ ಚನಾ ಮಸಾಲ ರೆಡಿ ಟು ಈಟ್. ನಿಮಗೂ ಇದು ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ರೆಸಿಪಿ ಲೈಕ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ ಫಾರ್ ಮೋರ್ ವಿಡಿಯೋಸ್. ಸೊ ಇಲ್ಲಿ ನೋಡ್ರಿ ವೆರಿ ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿ ಚನಾ ಮಸಾಲ ರೆಡಿ ಟು ಈಟ್. Ta-da! Thank you. Bye-bye. Have a good day.